ದಯವಿಟ್ಟು ಸಾರ್ವಜನಿಕರು ಸಹಕರಿಸಬೇಕು. ದಯವಿಟ್ಟು ಒಬ್ಬ ನಾಡದ್ರೋಹಿ, ಒಬ್ಬ ದೇಶದ್ರೋಹಿ ವಕೀಲ ರಾಕೇಶ್ ಕಿಶೋರ್ನ ಈ ದೇಶದಿಂದ ಗಡಿಪಾರು ಮಾಡೋವರೆಗೂ ನಮ್ಮ ಹೋರಾಟ ಸದಾ ಇರುತ್ತೆ. ದಯವಿಟ್ಟು ಎಲ್ಲ ಸಾರ್ವಜನಿಕರು ಸಹಕರಿಸಬೇಕು. ದಯವಿಟ್ಟು ಸಾರ್ವಜನಿಕರಲ್ಲಿ ಮನವಿ, ಈ ತರ ಸರ್ ದಯವಿಟ್ಟು ಚೈನ್ ಲಿಂಕ್ ಮಾಡ್ಕೊಳ್ಳಿ, ಚೈನ್ ಲಿಂಕ್ ಹಾಕಿ ದಯವಿಟ್ಟು. ಆತ್ಮೀಯ ಬಂಧುಗಳೇ, ಇವತ್ತೇನು ಕೋಲಾರ ಆತ್ಮೀಯ ಬಂಧುಗಳೇ, ಇವತ್ತು ಕೋಲಾರ ಜಿಲ್ಲೆಯಾದ್ಯಂತ ಸ್ವಯಂ ದೇಶದ ಬಂದಿರೋದ್ರಿಂದ ತಾವು ಸಾರ್ವಜನಿಕರು ಸಹಕರಿಸಬೇಕು. ವಾಹನಗಳ ಹೋರಾಟ ನಿಲ್ಲಿಸಬೇಕು. ದಯವಿಟ್ಟು ದಯವಿಟ್ಟು ನಮ್ಮನ್ನು ಮನವಿ ಮಾಡ್ತಾ ಇದ್ದೇವೆ. ಒಬ್ಬ ನಾಡದ್ರೋಹಿ, ದೇಶದ್ರೋಹಿ ವಕೀಲ ರಾಕೇಶ್ ಕಿಶೋರ್ನ ಗೆಲ್ಲುವವರೆಗೂ ನಮ್ಮ ಹೋರಾಟ ಸದಾ ಇರುತ್ತೆ. ದಯವಿಟ್ಟು ಎಲ್ಲ ಸಾರ್ವಜನಿಕರಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಆತ್ಮೀಯ ಬಂಧುಗಳೇ, ಇವತ್ತು ಏನು ಕೋಲಾರ ಜಿಲ್ಲಾದ್ಯಂತ ಸ್ವಯಂ ಘೋಷಿತ ಬಂಧನ ಆಚರಿಸ್ತಾ ಇದ್ದೇವೆ. ಏನು ನಮ್ಮ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾದ BR ಗವಾಯಿ ಅವರ ಮೇಲೆ ಶ್ರೀಯಂಕಿತ ಮಾಡಿರುವಂತ ದೇಶದ್ರೋಹಿ ವಕೀಲ ರಾಕೇಶ್ ಕಿಶೋರ್ನ ಗೆಲ್ಲುವಂತವರೆಗೂ, ಉತ್ತಮವನ್ನ ದೇಶದ್ರೋಹವನ್ನು ಗೆಲ್ಲುವಂತವರೆಗೂ ನಮ್ಮ ಹೋರಾಟ ಸದಾ ಇರುತ್ತೆ. ದಯವಿಟ್ಟು ನಮ್ಮ ಈ ಸ್ವಯಂ ಘೋಷಿತ ಬಂದ್ಗೆ ಸಹಕಾರ, ವಾಹನಗಳ ಹೋರಾಟ ನಿಲ್ಲಿಸಬೇಕು. ದಯವಿಟ್ಟು ಸರ್ ದಯವಿಟ್ಟು ಬಿಟ್ಬಿಟ್ಟು ಇವತ್ತು ಸ್ವಯಂ ಘೋಷಿತ ಬಂದಿದೆ. ಏನು ನಮ್ಮ ಭಾರತ ದೇಶದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ BR ಗವಾಯಿ ಅವರ ಮೇಲೆ ಶ್ರೀಯಂಕಿತವನ್ನು ಖಂಡಿಸಿ ನಮ್ಮ ಕೋಲಾರ ಜಿಲ್ಲಾದ್ಯಂತ ಸ್ವಯಂ ಘೋಷಿತ ಬಂದಿರೋದ್ರಿಂದ ತಾವುಗಳು ಸಾರ್ವಜನಿಕರು ಸಹಕರಿಸಬೇಕಾಗಿ ವಿನಂತಿ. ದಯವಿಟ್ಟು ಎಲ್ಲಾ ಸಾರ್ವಜನಿಕರಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಇವತ್ತು ಬಂದ್ಗೆ ಸಹಕಾರ ಕೊಡಬೇಕು, ಹೋರಾಟ ನಡೆಸಬೇಕು. దయవిಟ್ಟು ಇದು ఒక 2 వెహికల్స్ ఫ్లో చేసేయండి చెప్తా. అన్నా శంకరಣ್ಣ దయವಿಟ್ಟು అక్కడ నిలిసోಣ, నిలిసి అక్కడ ಬಂದು ಸಾರ್ವಜನಿಕರಲ್ಲಿ ಮನವಿ. ಇವತ್ತು ಕೋಲಾರ ಜಿಲ್ಲೆಯಾದ್ಯಂತ ಸ್ವಯಂ ಘೋಷಿತ ಬಂದಿರೋದ್ರಿಂದ ಸ್ಕೂಲ್ ಮಕ್ಕಳನ್ನ ಬಿಟ್ಬಿಟ್ಟು ಬನ್ನಿ. ಒಂದಂತ ಹೇಳಿದ್ರು ನೀವು ಬಂದ್ರೆ ಏನರ್ಥ? ಮಕ್ಕಳನ್ನ ಬಿಟ್ಬಿಡಿ. ಎಲ್ಲಿ ತಗೊಂಡು ಬಂದಿದ್ರೆ ಅವ್ರನ್ನ ಬಿಟ್ಬಿಡಿ. ಮತ್ತೆ ಹೋಗಿ ಹೋಗಿ ಆ ಕಡೆ ಬೇಡ, ಸುಮ್ಮನೆ ಆ ಬಂದಂತ ಹೇಳಿದ್ರೆ ಏನ್ರಿ? ನಮ್ಮ ಕಾನ್ಸ್ಟಿಟ್ಯೂಷನ್ ಕಾಪಾಡ್ತಾ ಇದ್ದೀರಂತ ಯಾವ್ದಾದ್ರು ಯಾರು ಕಾನ್ಸ್ಟಿಟ್ಯೂಷನ್ ಕಾಪಾಡ್ತಾ ದೊಡ್ಡವರಲ್ಲ, ಸಣ್ಣವರಿಂದ ದೊಡ್ಡವರ చెప్పిన వాళ్ళకు ఉన్నాడు చెప్పాలి. ఏమో గాడీల్లో సాగించుకునే ಪಾಪ ಗಾಡಿ ಬಂದಿದೆ. ಇಂದು ಏನು ನಾವು ಕೋಲಾರ ಜಿಲ್ಲಾದ್ಯಂತ ಸ್ವಯಂ ಘೋಷಿತ ಬಂದನ್ನ ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ದಯವಿಟ್ಟು ಎಲ್ಲ
ಸರಿ ಆ ಸ್ಕೂಲ್ ಹತ್ರ ಹೋಗ್ಬೇಕಪ್ಪ. ಆತ್ಮೀಯ ಬಂಧುಗಳೇ, ಇಂದು ಗವಾಯಿಯವರ ಮೇಲೆ ದೇಶದ್ರೋಹಿ ವಕೀಲ ರಾಕೇಶ್ ಕಿಶೋರ್ ದೇಶದ್ರೋಹಿ ರಾಕೇಶ್ ಕಿಶೋರನ್ನ ಗಲ್ಲಿಗೇರಿಸಬೇಕು, ಇಲ್ಲೊಂದು ದೇಶದಿಂದ ಗಡಿಪಾರ ಮಾಡುವುದು ನಮ್ಮ ಹೋರಾಟ ನಿರಂತರವಾಗಿರುತ್ತೆ. ಆತ್ಮೀಯ ಕಾರ್ಯಕರ್ತರು ಬೆಳೆಯುತ್ತೆ, ನಮ್ಮ ಹೋರಾಟಕ್ಕೆ ಇದು